ಘಟನೆ ಇವು ಹೊರಗೆ ಬಂದದ್ದು. ಅದಕ್ಕಿಂತ ಹೊರಗೆ ಬರೋಕೆ ಇನ್ನೊಂದು ದೊಡ್ಡ ಕಾರಣ ಅದ. ಏನಪ್ಪ ಅಂದ್ರೆ ಈ ರಣ್ಯಾ ರಾವ್ ಇದ್ದವರು ಕೆಲವು ಅಲ್ಲಿ ತಂದ ಬಂಗಾರವನ್ನು ಕೆಲವು ವ್ಯಾಪಾರಿಗಳು ಮಾರ್ತಿದ್ರು, ತಮ್ಗೆ ಬೇಕಾದಂಥ ವ್ಯಕ್ತಿಗಳು ಕೊಡ್ತಾಯಿದ್ರು. ಇದು ಇಲ್ಲಿಯ ಈ ಹವಾಲ ದಂಧೆ ಮಾಡುವಂಥ, ಝೋನ್ ನಂಬರ್ ದಂಧೆ ಮಾಡುವಂಥ ಅವ್ರಿಗೆ ಅವರು ಒಯ್ರಿ ಬೇರೆದವ್ರು ಯಾರು ಇರೋದಿಲ್ಲ. ಯಾಕಂತಂದ್ರೆ ಈ ತುಡುಗು ದಂಧೆ ಮಾಡುವಂಥ ಜನರನ್ನು ಮೇಲೆ ಕರೆಕ್ಟಂತ ಇಲ್ಲಿ ವ್ಯಾಪಾರಿಗಳು ನಮಗೂ ಅಷ್ಟು ಕೊಡ್ರಿ ನಾವು ಗಪ್ಪಿರ್ತೀವಿ ಅನ್ನುವಂಗಿದ್ರು ಇವರು. ಅದು ಸಿಗಲಿಲ್ಲ ಅಂದಾಗ ಆ ಬಂಗಾರದ ಬಗ್ಗೆ ಇದ್ರ ಬಗ್ಗೆ ವ್ಯವಹಾರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ವ್ಯಾಪಾರಿಗಳು. ಒಳ್ಳೆಯ ಕೆಲಸ ಆಗ್ಯದ. ಯಾಕಂದ್ರೆ ಯಾವಾಗಲೂ ಹಿಂಗೆ ರಿಸರ್ಚ್ ಹೊರಬಿಡ್ಬೇಕಾದ್ರೆ ಯಾರೊಬ್ಬರು ಅತೃಪ್ತಿ ಇರ್ತಾರಲ್ಲೇ ತಮಗೆ ಸಿಗಲಾರ ಕೇಳಿಬಿಡುವಂಥ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಇಲ್ಲಿ ವ್ಯಾಪಾರಿಗಳು ಮಾಡಿದ್ದಾರೆ. ಅದರಿಂದಾಗಿ ಒಂದು ಸತ್ಯ ಹೊರಗೆ ಬಂದದ. ಇದರಿಂದ ಯಾರ್ಯಾರು ಅದ ನೋಡೋದು ಅದು ಎಕ್ಸ್ಪೋಸ್ ಆಗಲೇಬೇಕಾಗಿದೆ. ಅದಕ್ಕೆ ಇದನ್ನು ಕುರಿತಾಗಿ ನಮ್ಮ ವರದಿಗಾರರುಗಳು ಕೇಳಿದಾಗ ವಿಶೇಷವಾಗಿ ನಮ್ಮ ಪರಮೇಶ್ವರ್ ಅವರು ಗೃಹ ಇಲಾಖೆ ಅವ್ರದ್ದು ರಣ್ಯಾ ರಾವ್ ಪ್ರಕರಣವನ್ನು CBI ಕೊಟ್ಟಿದ್ದಾರೆ ಎಂದಷ್ಟೇ ಗೊತ್ತು. ಇವ್ರಿಗೂ ಗೊತ್ತಿಲ್ಲ ಅದು ಕೊಟ್ಟಿದ್ದು. ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ಅದನ್ನು. ಸರ್ಕಾರದ ಅನುಮತಿ ಏನೂ ಕೇಳಿಲ್ಲ. ಸರ್ಕಾರ ಇದ್ರಾಗ ಎಂಟ್ರಿ ಹಾಕಿಬಿಡೋದು ಅಂತ ಕೇಳಿಲ್ಲ. ಅವ್ರು ಮಾಡಿದ್ರೆ ಮಾಡಲಿ. DRIನವರು ಕೊಟ್ಟಿರ್ಬೋದು, ಇದನ್ನು DRIನವರು ಕೊಟ್ಟಿರ್ಬೋದು. ಅವ್ರು ತನಿಖೆ ನಡೆಸಲಿ ಯಾರನ್ನು ಗೊತ್ತಾಗಿಲ್ಲ ಹಂಗೆ ಅಗದಿ ಗಂಭೀರವಾಗಿ ನಮ್ಮ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸ ಏನಪ್ಪ ಅಂತಂದ್ರೆ ರಾಜಕೀಕರಣಗೊಳ್ಳುವಂಥ ಸಾಧ್ಯತೆ ಭಾಳ ಇದ್ದಾವೆ. ಪ್ರಚಾರ ಸಾಕಷ್ಟು ಆಗ್ತದೆ. ಮತ್ತು ಇದು ಶಿಕ್ಷೆ ಆಗ್ಬೋದಾ ರಣ್ಯಾ ರಾವ್ ಅಥವಾ ಇನ್ನೂರದವ್ರಿಗೆ ಅನ್ನೋದಷ್ಟು ಪ್ರಶ್ನೆ ಇರೋದು. ಯಾಕಂದ್ರೆ ರಾಜಕೀಕರಣಗೊಳ್ಳಿದಪ್ಪ ಅಂದ್ರೆ ಎಲ್ಲರೂ ಕೂಡ ದಿಶಾಬು ಮಾಡಿಸುವಂಥವ್ರು. ಕೇಂದ್ರಕ್ಕೂ ಒಂದಿಷ್ಟು ಬುದ್ಧಿವಂತರಿರ್ತಾರೆ, ರಾಜ್ಯ ಸರ್ಕಾರಕ್ಕೂ ಕೆಲವೊಂದು ಬುದ್ಧಿವಂತರಿರ್ತಾರೆ. ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಬುದ್ಧಿವಂತರಿಂದ ಬೆಳೆಸೋ ಪ್ರಯತ್ನ ಮಾಡ್ತಾರೆ, ರಾಜ್ಯ ಸರ್ಕಾರದಲ್ಲಿ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಇವರಿಬ್ಬರು ಈ ಒಂದು ಜಿದ್ದಾಜಿದ್ದೊಳಗೆ ರಣ್ಯಾ ರಾವ್ ಬಚಾವ್ ಆಗ್ಬೋದೇನೋ ಯಾರಿಗೂ ಗೊತ್ತು. ಯಾಕಂದರೆ ಈ ದೇಶದ ಪರಿಸ್ಥಿತಿ ಹಂಗದ ನೋಡ್ತಾ ಇದ್ವಿ ನಾವು ಅಂತ ಹೇಳ್ತಾ ರಣ್ಯಾ ರಾವರ ಈ ಚಿನ್ನ ಕಳ್ಳ ಸಾಗಾಣಿಕೆ ಅವ್ಯವಹಾರ ಏನದಲ್ಲ ಇದು ಎಕ್ಸ್ಪೋಸ್ ಆಗಲಿ. ತಪ್ಪಿಸಲು ಯಾರದಾರೆ, ಇವರಿಂದ ಯಾರದಾರ ಎಲ್ಲರೂ ಶಿಕ್ಷೆ ಆಗುವಂಥ ಆದಾಗ ಮಾತ್ರ ನಮಗೊಂದು ವಿಶ್ವಾಸ ಕೊಡಲಿಕ್ಕೆ ಸಾಧ್ಯ. ಈ ಒಂದು ಕಾನೂನಿನ ಬಗ್ಗೆ, ಈ ಒಂದು ನ್ಯಾಯಾಂಗದ ಬಗ್ಗೆ, ಈ ಒಂದು ಸಂವಿಧಾನದ ಬಗ್ಗೆ ಅಂತೇಳಿ ಅತ್ಯಂತ ನೊಂದಿಗೆ ಮಾತು ಹೇಳಬೇಕಾಗಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.